ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ. ನಾನು ನಿಮ್ಮ ಭಾವನಾ. ನಾವಿಬ್ಬರು ಸೇರಿ ಮತ್ತೊಂದು ಹೊಸದಾದ ಕತೆ ಜೊತೆ ನಿಮ್ ಮುಂದೆ ಬಂದಿದ್ದೀವಿ. ನಿಮಗೆ ಗೊತ್ತಲ್ವಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಜೊತೆ ಕಮೆಂಟ್ ಮಾಡಿ. ನಿಮಗೆ ಎಂತಹ ಕತೆ ಬೇಕು ಅಂತಾನೂ ಹೇಳಿ. ಅಂಡರ್ ಗ್ರೌಂಡ್ ವಾರಗಿತ್ತಿಯರ ಚಳಿಗಾಲದ ಮನೆ ಕತೆ ನಿಮಗೆ ಹಿಡಿಸುತ್ತೆ ಅಂತ ಅಂದ್ಕೊಂತಾ ನಿಮ್ಮ ಅನಾಮಿಕಾ. ಇನ್ನು ಕತೆಯೊಳಗೆ ಹೋದ್ರಿ. ಗಾರೆ ಮೇಸ್ತ್ರಿ ನೂಕರಾಜುವನ್ನು ಕರೆದುಕೊಂಡು ಪ್ರಸಾದ್ ಮನೆಗೆ ಬರುತ್ತಾನೆ. ಮನೆಗೆ ಬೀಗ ಕಾಣಿಸುತ್ತದೆ. ತನ್ನ ಹೆಂಡತಿ ಶಾರದಳ ಮೇಲೆ ಕೋಪ ಬರುತ್ತೆ, ಆದ್ರೆ ಹೊರಗೆ ತೋರಿಸ್ಲಿಲ್ಲ. ನೂಕರಾಜು, ಅರ್ಥ ಆಯ್ತು ಸ್ವಾಮಿ. ಮನೆಗೆ ಬೀಗ ಕಾಣಿಸಿದಾಗ್ಲೇ ಅಮ್ಮನವರು ಬಜಾರ್ಗೆ ಹೋಗಿರ್ತಾರೆ ಅಂತ ಅನ್ಸ್ತಪ್ಪ. ಸರಿ ಹೊರತು ಸ್ವಲ್ಪ ಹೊತ್ತು ಜಗಲಿ ಮೇಲೆ ಕೂತ್ಕೊಳ್ಳೋಣ. ಕೂತ್ಕೊಳ್ಳೋದೇನಕ್ಕೆ ಸ್ವಾಮಿ? ಹೊಸ ಮನೆ ಕಟ್ಬೇಕಾದ ಜಾಗದ ಹತ್ರ ಹೋಗೋಣ ಬನ್ನಿ. ನನಗೂ ಒಂದು ಅವಗಾಹನೆ ಬರುತ್ತೆ. ಎಲ್ಲೋ ಅಲ್ಲ ನೂಕರಾಜು, ಅಲ್ಲೋಡು, ಮನೆ ಪಕ್ಕದಲ್ಲೇ ಖಾಲಿ ಜಾಗ ಕಾಣಿಸ್ತಾ ಇದೆ ಅಲ್ಲ, ಅಲ್ಲೇ ನೀನು ಹೊಸ ಮನೆ ಕಟ್ಟಬೇಕು ಎಂದು ಪ್ರಸಾದ್ ಹೇಳುತ್ತಲೇ ನೂಕರಾಜು ಆ ಮನೆಯ ಜಾಗವನ್ನು ನೋಡುತ್ತಾನೆ. ಮನೆ ಜಾಗ ತುಂಬಾ ವಿಶಾಲವಾಗಿದೆ ಸ್ವಾಮಿ. ನನಗೆ ತಿಳಿದ ಹಾಗೆ ಈ ಮಧ್ಯಕಾಲದಲ್ಲಿ ತಗೊಂಡ ಸ್ಥಳವಲ್ಲ ಅನ್ಸುತ್ತೆ. ಹೌದು ನೂಕರಾಜು, ಇದು ನಮ್ ತಾತನ ಕಾಲದ ಮನೆ ಜಾಗ. ಆದರೆ ಅದರಲ್ಲಿ ಕಳೆ ಗಿಡಗಳು ಬೆಳೆಯದ ಹಾಗೆ ನಾನು ಅವಾಗವಾಗ ಶುಭ್ರ ಮಾಡ್ತಾ ಇರ್ತೀನಿ. ಆದ್ರಿಂದ ನೋಡೋದಕ್ಕೆ ಚಂದವಾಗಿ ವಿಶಾಲವಾಗಿ ಕಾಣಿಸುತ್ತೆ. ಸರಿ ಸ್ವಾಮಿ, ಹೇಗ್ ಕಟ್ಬೇಕು ಅನ್ಕೊಂಡಿದ್ದೀರಾ? ಒಂದು ಅಡುಗೆ ಮನೆ, ಹಾಲು, 3 ಮಲಗುವ ರೂಮ್ ಇರೋ ಹಾಗೆ ಪ್ಲಾನ್ ಮಾಡ್ಕೊ ಮೇಸ್ತ್ರಿ. ಕಟ್ಟೋಣ ಸ್ವಾಮಿ. ಎಷ್ಟರಲ್ಲಿ ಕಟ್ಬೇಕು ಅನ್ಕೊಂಡಿದ್ದೀರಾ ಅಂತ ಕೂಡ ಹೇಳಿ. ಆ ವಿಷಯ ಅಮ್ಮನವರು ಬಂದ ಮೇಲೆ ಮಾತಾಡೋಣ ಎಂದು ಪ್ರಸಾದ್ ಹೇಳುತ್ತಾ ಇರುವಾಗಲೇ ಶಾರದಾ ತರಕಾರಿ ಚೀಲ ತೆಗೆದುಕೊಂಡು ಮನೆಗೆ ಬರ್ತಾಳೆ. ಬಂದ್ಯ ಶಾರದಾ? ಬರಲ್ಲ ಅನ್ಕೊಂಡ್ರ? ಅಷ್ಟದೃಷ್ಟ ನನಗೆ ಎಲ್ಲಿದೆ ಹೊರತು. ಆದ್ರೂ ನಿಮ್ಮನ್ ಬಿಟ್ಬಿಟ್ಟು ಅಷ್ಟು ಸುಲಭವಾಗಿ ನಾನೆಲ್ಲಿಗೆ ಹೋಗ್ತೀನಿ ಹೇಳಿ? ನಾವು ಮತ್ತೆ ಸ್ವಲ್ಪ ಹೊತ್ತು ಗಿಲ್ಲಿ ಕಜ್ಜಾಯ ಆಡೋಣ ಹೊರತು ಅದು ಪಕ್ಕದಲ್ಲಿಡು ಮೊದಲು. ಯಾವ ಪಕ್ಕದಲ್ಲಿ ಇಡೋಣ ಅಂತ ಕೂಡ ಹೇಳ್ರಿ. ಶಾರದಾ, ಇವನ್ ಹೆಸರು ನೂಕರಾಜು ಎಂದು ಪ್ರಸಾದ್ ನೂಕರಾಜುನ ಬಗ್ಗೆ ಹೇಳುತ್ತಾ ಇರುವಾಗ ಶಾರದಾ ಮಾತಿನ ಮಧ್ಯದಲ್ಲಿ ಸೇರ್ಕೊಂಡು, ಗಾರೆ ಮೇಸ್ತ್ರಿ ಹೊಸ ಮನೆ ಕಟ್ಬೇಕು ಅಂತ ಕರ್ಕೊಂಡ್ ಬಂದಿದ್ದೀರಾ ಅಷ್ಟೇ ಅಲ್ವಾ? ನನ್ನನ್ನು ಕ್ಷಮಿಸಿ ಸ್ವಾಮಿ. ಬುದ್ಧಿವಂತಿಕೆಯಲ್ಲಿ ಅಮ್ಮನ ನಂತರನೇ ಇವು. ಹೋಗಲಬೇಡ ಮೇಸ್ತ್ರಿ, ಹೊಸ ಮನೆ ಕಟ್ಟೋ ಉದ್ದೇಶ ನನಗಿಲ್ಲ. ಅವಕಾಶ ನೀನ್ ಕೊಡಲ್ಲ. ಇನ್ನು ತಾವು ಬಂದಾರಿನಲ್ಲೇ ಹಿಂದಕ್ಕೆ ಹೋಗ್ಬೇಕು. ಮತ್ತೆ ನಡೀರಿ. ನೀವ್ ಹೇಳಿದ ಮಾತು ನಿಜಾನೇ ಸ್ವಾಮಿ. ಅಮ್ಮನವರು ಹುಲಿ, ತಾವು ಜಿಂಕೆ. ಪಾಪ, ಹೇಗೆ ಹೇಳ್ಕೊಂಡ್ ಬರ್ತಾ ಇದ್ದೀರೇನೋ ಇಷ್ಟು ದಿನ. ಪಾಪ, ನೀವು ಬಹಳ ದೊಡ್ಡವರು ಸ್ವಾಮಿ. ದೊಡ್ಡದು ಅಂದ್ರೆ ತುಂಬಾ ದೊಡ್ಡವರು ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ನೂಕರಾಜು. ಅದೆಲ್ಲ ಶಾರದಾ, ಬರೋದು ಚಳಿಗಾಲ. ಈ ಚಿಕ್ಕ ಮನೆಯಲ್ಲಿ ನಮ್ಮ ಕುಟುಂಬ ಇರೋದು ಆಗೋದಿಲ್ಲ. ಹೊಸ ಮನೆ ಕಟ್ಟೋಣ ಶಾರದಾ. ಹೇಳಿದ್ದೆ ಅಲ್ಲ ರೀ, ಸಾಲ ಮಾಡದೆ ಮನೆ ಕಟ್ಟೋದಕ್ಕೆ ಬೇಕಾದ ದುಡ್ಡನ್ನು ಸಂಪಾದಿಸಿದ ಮೇಲೆ ಹೊಸ ಮನೆ ಕಟ್ಟೋಣ. ಹೊಸ ಮನೆಗಾಗಿ ನೀವು ಯಾಕೆ ಅಷ್ಟೊಂದು ಆತುರತೆ ಪಡ್ತಾ ಇದ್ದೀರಾ? ನನಗೆ ಅರ್ಥವಾಗ್ತಿಲ್ಲ. ನಾನು ಏನಕ್ಕೆ ಅಷ್ಟೊಂದು ಆತುರತೆ ಪಡ್ತಾ ಇದ್ದೀನೋ ಒಂದು ಸಲ ನಮ್ಮ ಹಳೆ ಮನೆನ ನೋಡಿದ್ರೆ ನಿಂಗೆ ಅರ್ಥವಾಗತ್ತೆ. ಈ ದಿನ ಹೊಸದಾಗಿ ನೋಡೋದೇನೂ ಇಲ್ಲ. ಈ ಮನೆಯಲ್ಲಿ ಕಳೆದ 30 ವರ್ಷದಿಂದ ಸಂಸಾರ ಇರ್ತಾ ಇದ್ದೀನಿ. ಮನೆ ಬ್ರಹ್ಮಾಂಡವಾಗಿದೆ. ಮಳೆಗಾಲನೇ ತಟ್ಕೊಂಡ ಮನೆ ಇದು. ಈ ಚಳಿಗಾಲ ತಟ್ಕೊಳಲ್ವಾ ಹೇಳಿ? ನಿನಗೊಂದು ಕೈ ಮುಗಿತೇನೆ ಎಂದು ಪ್ರಸಾದ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಇನ್ನು ವಾರಗಿತ್ತಿಯರು ಅನಾಮಿಕ ಭಾವನ ಸೇರಿ ಸೌದೆಯ ಕಟ್ಟನ್ನು ತಲೆ ಮೇಲಿಟ್ಕೊಂಡು ಮನೆ ಕಡೆ ನಡೀತಾ ಇರ್ತಾರೆ. ಅಕ್ಕ, ಈ ದಿನ ರಾತ್ರಿ ಯಾರ ಸರದಿ ನಿಂಗ್ ಗೊತ್ತಲ್ವಾ? ಇನ್ಯಾರದು ತಂಗಿ? ನಿಮ್ ಬಾವಂದು. ಅಂದ್ರೆ ಬಾವಂಗೆ ನೀನೇ ಹೇಳ್ಬೇಕಕ್ಕ. ನಾನ್ ಹೇಳಿದ್ರೆ ನಿಮ್ ಬಾವ ಕೇಳ್ತಾನ ತಂಗಿ? ಅವನು ಅಮ್ಮನ ಮಗ. ಅತ್ತೆ ಹೇಳಿದ್ರೆ ಕೇಳ್ತಾನೆ, ಅತ್ತೆ ಹೇಳಿದ್ದೆ ಮಾಡ್ತಾನೆ. ಅಂದ್ರೆ ಅತ್ತೆಗೆ ಪ್ರೇಮದಿಂದ ಹೇಳು, ಈ ದಿನ ರಾತ್ರಿಗೆ ಬಾವನವರ ಡ್ಯೂಟಿ ಅಂತ. ಅತ್ತೆಗೆ ಹೇಳಿದ್ರೆ ಇನ್ನೇನಾದ್ರೂ ಇದೆಯಾ ತಂಗಿ? ನನ್ನ ಮಕ್ಕಳು ನಿಮ್ಮ ಮಾವ ಹಗಲೆಲ್ಲ ಕೂಲಿ ಕೆಲಸ ಮಾಡಿ ಸುಸ್ತಾಗಿ ಬರ್ತಾರೆ. ಅವರು ರಾತ್ರಿ ಡ್ಯೂಟಿ ಮಾಡೋಕ್ಕಾಗಲ್ಲ. ನೀವು ವಾರಗಿತ್ತಿಯರೇ ಮಾತಾಡ್ಕೊಂಡು ಯಾರೋ ಒಬ್ರು ನೈಟ್ ಡ್ಯೂಟಿ ಮಾಡಿ ಅಂತ ನಮಗೆ ಗಟ್ಟಿಯಾಗಿ ಆರ್ಡರ್ ಪಾಸ್ ಮಾಡ್ತಾಳೆ. ನೀನ್ ಹೇಳಿದ್ದು ಕೂಡ ನಿಜನೇ. ಆದ್ರೆ ಏನೋ ಒಂದು ರೀತಿಯಿಂದ ಬಾವಂಗೆ ನೀನೇ ಹೇಳು. ಹಾಗೆ ತಂಗಿ, ಮನೆಗೆ ಹೋದ ಮೇಲೆ ಅವರ ಮೂಡನ್ನು ನೋಡಿ ನಿಧಾನವಾಗಿ ಹೇಳ್ತೀನಿ. ಒಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ನಾನೇ ಮಾಡ್ತೀನಿ. ಇನ್ನು ನಿನ್ನಿಷ್ಟ ಅಕ್ಕ, ನನ್ನನ್ನು ಮಾತ್ರ ಮಧ್ಯದಲ್ಲಿ ಕರಿಬೇಡ ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾ ಮನೆಗೆ ಬರುತ್ತಾರೆ. ಇನ್ನು ಕೂಲಿ ಕೆಲಸ ಮುಗಿಸಿಕೊಂಡು ರಮೇಶ್ ವಿನೋದರು ಸೈಕಲ್ ಮೇಲೆ ಮನೆಗೆ ಹೋಗುತ್ತಾ ಇರ್ತಾರೆ. ಅಣ್ಣಯ್ಯ, ಈ ದಿನ ನೈಟ್ ಡ್ಯೂಟಿ ನಿಂದು. ಗೊತ್ತು ತಮ್ಮ, ಆದ್ರೆ ಮಾಡುವ ಸಹನೆ ನಂಗಿಲ್ಲ. ನಿಮ್ಮ ಅತ್ತಿಗೆ ಹೇಳ್ತೀನಿ, ಅವಳು ಮಾಡ್ತಾಳೆ ಬಿಡು. ಪಾಪ ಅತ್ತಿಗೆ, ಅವಳು ಕೂಡ ನಮ್ಮ ಹಾಗೆ ಅಲ್ವಾ? ಹಗಲೆಲ್ಲ ಹೊಲದ ಕೆಲಸಕ್ಕೆ ಹೋಗಿ ಕಷ್ಟಪಡ್ತಾ ಸುಸ್ತಾಗಿ ಮನೆಗೆ ಬರ್ತಾಳೆ. ಮತ್ತೆ ನೈಟ್ ಡ್ಯೂಟಿ ಅಂದ್ರೆ ಹೇಗೆ?
ನಿಮ್ಮ ಅತ್ತಿಗೆ ಮೇಲೆ ಅಷ್ಟೊಂದು ಮಮಕಾರ ಇದ್ರೆ ಈ ದಿನ ರಾತ್ರಿ ನೀನೇ ನೈಟ್ ಡ್ಯೂಟಿ ಮಾಡಪ್ಪ. ಆಗ ನನಗಾಗ್ಲಿ ನಿಮ್ಮ ಅತ್ತಿಗೆಗಾಗ್ಲಿ ಎಂತ ಕಷ್ಟ ಇರೋದಿಲ್ವಲ್ಲ. ಸರಿ ಅಣ್ಣಯ್ಯ, ಅನ್ನ ತಿಂದ ಮೇಲೆ ಹೇಗೋ 10 ನಿಮಿಷ ಚಳಿಗೆ ಬೆಂಕಿ ಹತ್ರ ಕೂತ್ಕೋತೀನಲ್ಲ, ಆಗ ನಾನು ಅತ್ತಿಗೆಗೆ ಹೇಳ್ತೀನಿ. ಅತ್ತಿಗೆ ಒಪ್ಕೊಂಡ್ರೆ ನಾನೇ ನೈಟ್ ಡ್ಯೂಟಿ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ನಿನ್ನಿಷ್ಟ ತಮ್ಮ, ನಾನು ಮಾತ್ರ ತುಂಬಾ ಸುಸ್ತಾಗಿದ್ದೀನಿ, ಬಿಸಿ ಬಿಸಿ ಅನ್ನ ತಿಂದು ಮಲ್ಕೋತೀನಿ ಎಂದು ಅಣ್ಣ ತಮ್ಮಂದಿರು ಮಾತನಾಡಿಕೊಳ್ಳುತ್ತಾ ಮನೆಗೆ ಬರುತ್ತಾರೆ. ಚಳಿಗಾಲ ರಾತ್ರಿಯಾಗಿದ್ದರಿಂದ ತಣ್ಣನೆಯ ಗಾಳಿ ಬೀಸುತ್ತಾ ಇರುತ್ತದೆ. ಮನೆ ಮುಂದೆ ಚಳಿಗೆ ಬೆಂಕಿ ಹಾಕಿಕೊಂಡು ಶಾರದಾ, ಪ್ರಸಾದ್, ರಮೇಶ್, ವಿನೋದ್, ವಾರಗಿತ್ತಿಯರು, ಅನಾಮಿಕಾ, ಭಾವನ ಬೆಡ್ಶೀಟ್ ಹೊತ್ಕೊಂಡು ಕೂತಿರ್ತಾರೆ. ಹಾಗೆ ಸಮಯ ಅರ್ಧ ಗಂಟೆ ಕಳೆಯುತ್ತದೆ. ಅಮ್ಮ, ನಂಗೆ ನಿದ್ದೆ ಬರ್ತಾ ಇದೆ, ನಾನು ಹೋಗಿ ಮಲಗ್ತೀನಿ. ಸರಿಯಪ್ಪ ದೊಡ್ಡವನೇ, ಕೂಲಿ ಕೆಲಸ ಮಾಡಿ ಅಣ್ಣ ತಮ್ಮಂದಿರು ತುಂಬಾ ಸುಸ್ತಾದ ಹಾಗಿದೆ, ಹೋಗಿ ಮಲ್ಕೊಳ್ಳಿ. ಹೋಗೋ ಚಿಕ್ಕವನೇ ಎಂದು ಶಾರದಾ ಹೇಳುತ್ತಲೇ ಚಿಕ್ಕ ಸೊಸೆ ಭಾವನ ಟಕ್ಕಂತ, ಭಾವ, ಅಕ್ಕ ನಿಮ್ ಜೊತೆ ಏನೋ ಮುಖ್ಯವಾದ ವಿಷಯ ಹೇಳ್ಬೇಕು ಅಂತಿದ್ದಾಳೆ ಎಂದು ಹೇಳುತ್ತಾಳೆ. ಶಾರದಾಳ ಮುಖ ಬೆಳಗಿ ಹೋಗುತ್ತದೆ. ಮುಖ್ಯವಾದ ವಿಷಯ ಅಂದ್ರೆ ನಾನು ಅಜ್ಜಿ ಆಗ್ತಾ ಇದ್ದೀನಿ ಅನ್ನೋ ಮಾತು ಅಷ್ಟೇನಾ ದೊಡ್ಡ ಸೊಸೆ? ಅದಲ್ಲತ್ತೆ, ಈ ದಿನ ರಾತ್ರಿ ಡ್ಯೂಟಿ ಭಾವಂದಲ್ವಾ, ಆ ವಿಷಯದ ಬಗ್ಗೆ ಮಾತಾಡೋಣ ಅಂತ ಅಕ್ಕ ಹೇಳಿದ್ಲು ಎಂದು ಭಾವನ ಹೇಳುತ್ತಾಳೆ. ಅಷ್ಟೇ, ಅತ್ತೆ ಶಾರದಂಗಿ ಎಲ್ಲಿಲ್ಲದ ಕೋಪ ಬರುತ್ತೆ. ನನ್ನ ಮಕ್ಕಳಿಬ್ರು ಕೂಲಿ ಕೆಲಸ ಮಾಡ್ಕೊಂಡು ತುಂಬಾ ಸುಸ್ತಾಗಿದ್ದಾರೆ, ನೈಟ್ ಡ್ಯೂಟಿ ಮಾಡೋದಿಲ್ಲ. ನೀವೇ ಮಾತಾಡ್ಕೊಂಡು ಯಾರೋ ಒಬ್ರು ಮಾಡಿ. ಅಷ್ಟು ಕೋಪ ಏನಕ್ಕೆ ಶಾರದಾ? ಹೇಳೋದೇನೋ ನಿಧಾನವಾಗಿ ಹೇಳ್ಬೋದಲ್ಲ. ನೀವು ಬಾಯ್ ಮುಚ್ಕೋಬೇಕು ಅಂತ ಅರ್ಥವಾಯ್ತು ಬಿಡು. ರಮೇಶು, ವಿನೋದು, ನೀವು ಹೋಗಿ ಮಂಚ ತಗೊಂಬಂದು ಹೊರಗೆ ಹಾಕಿ ಎಂದು ಶಾರದಾ ಹೇಳುತ್ತಲೇ ರಮೇಶ್, ವಿನೋದ್ ಮನೆಯೊಳಗೆ ಹೋಗುತ್ತಾರೆ. ಅತ್ತೆ, ನಾನು ಎಚ್ಚರವಾಗಿರ್ತೀನಿ, ಚಳಿ ಬೆಂಕಿ ಆರದ ಹಾಗೆ ನೋಡ್ಕೋತೀನಿ, ನೀವು ಹೋಗಿ ಮಲ್ಕೊಳ್ಳಿ. ಅಂದ್ರೆ ಈ ದಿನ ನೈಟ್ ಡ್ಯೂಟಿ ನೀನ್ ಮಾಡ್ತೀಯ ಅಕ್ಕ? ಹೌದು ತಂಗಿ. ಇದೇನ್ ಚೆನ್ನಾಗಿಲ್ಲ ಶಾರದಾ, ಯಾವಾಗ್ಲೂ ನಮ್ ತಾತ ಕಟ್ಟಿದ ಮನೆ ಇದು. ಇದರಲ್ಲಿ ನಾವು ಹೊಂದ್ಕೊಳ್ಳಾರ್ದೆ ಹೋಗ್ತಾ ಇದೀವಿ. ಒಂದು ಅಡಿಗೆ ಮನೆ, ದೊಡ್ಡ ಹಾಲು, 3 ಮಲಗುವ ಮನೆ ಜೊತೆ ದೊಡ್ಡ ಮನೆ ಕಟ್ಕೊಳ್ಳೋಣ ಅಂತಂದ್ರೆ ನೀನು ಮಾತ್ರ ಬೇಡ ಅಂತ, ಇದೇ ಮನೆ ಸಾಕು ಅಂತ ನಮ್ಮ ಮಾತು ಕೇಳಿಸ್ಕೊತಿಲ್ಲ ಅಂತ ಅರ್ಥವಾಯ್ತಲ್ಲ. ಮತ್ತೇನಕ್ಕೆ ಪದೇ ಪದೇ ಹೊಸ ಮನೆ ಕಟ್ಟೋಣ ಅಂತ ಪ್ರಾಣ ತೆಗಿತೀರಾ? ಇದ್ದದ್ರಲ್ಲೇ ಹೊಂದ್ಕೊಂಡು ಹೋಗ್ಬೇಕು ಎಂದು ಶಾರದಾ ಹೇಳುತ್ತಾ ಇರುವಾಗ ರಮೇಶ್, ವಿನೋದರು ಮಂಚವನ್ನು ತಂದು ಹೊರಗೆ ಹಾಕುತ್ತಾರೆ. ಎಲ್ಲರೂ ಬೆಡ್ಶೀಟ್ ಹೊತ್ಕೊಂಡು ಮಲಗುತ್ತಾರೆ. ಅನಾಮಿಕಾ ಮಾತ್ರ ಹಾಗೆ ಕೂತ್ಕೊಂಡು ಚಳಿಗೆ ಬೆಂಕಿ ಕಾಯಿಸ್ತಾ ಇರ್ತಾಳೆ. ಅದೇ ಅನಾಮಿಕಾ ಮಾಡಬೇಕಾದ ನೈಟ್ ಡ್ಯೂಟಿ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಇನ್ನು ಮಾರನೇ ದಿನ, ಅಕ್ಕ, ನಿನ್ನೆ ರಾತ್ರಿ ಹೇಳಿದ ಮಾತು ಇನ್ನೂ ನನ್ನ ತಲೆನಲ್ಲೇ ತಿರುಗ್ತಾ ಇದೆ. ಅದು ಹೇಗಾದ್ರೂ ನಾವು ಮಾಡ್ಲೇಬೇಕು ಭಾವನಾ. ಚಳಿಗಾಲ 1 ದಿನ 2 ದಿನ ಇದ್ದು ಬರುವ ನೆಂಟ್ರಲ್ಲ, 4 ತಿಂಗಳು ನರಕ ತೋರಿಸುವ ಗಯ್ಯಾಳಿ ಅತ್ತೆ ಟೈಪು ಎಂದು ವಾರಗಿತ್ತಿಯರು ಮಾತನಾಡಿಕೊಳ್ಳುತ್ತಾ ಇರುವಾಗ ಹೊರಗಡೆಯಿಂದ ಶಾರದಾ ಪ್ರಸಾದರು ಬರುತ್ತಾರೆ. ಅನಾಮಿಕಾ ಧೈರ್ಯ ತಂದ್ಕೊಂಡು, ಅತ್ತೆ, ಈ ಚಳಿಗೆ ಈ ಮನೆ ಸರಿ ಹೋಗ್ತಾ ಇಲ್ಲ, ನಮಗೆ ಒಂದು ಆಲೋಚನೆ ಬಂದಿದೆ. ಅತ್ತೆ ಗಟ್ಟಿಯಾಗಿ, ಹೆಂಗಸರಿಗೆ ಆಲೋಚನೆ ಏನೋ, ಅಡಿಗೆ ಮಾಡಿ ಹೋಗಿ. ಅನಾಮಿಕಾ ನಿಲ್ಲಲಿಲ್ಲ, ಕಷ್ಟದಿಂದ ಹೇಳ್ತಾಳೆ, ನೆಲದ ಕೆಳಗೆ ಮನೆ ಕಟ್ಟೋಣ ಅತ್ತೆ, ಅಲ್ಲಿ ಚಳಿ ಕಡಿಮೆ ಆಗಿರುತ್ತೆ, ಮೇಲಾಗಿ ಎಂತಹ ಖರ್ಚು ಇರೋದಿಲ್ಲ. ಹೌದು ಅತ್ತೆ, ನೀವ್ ಯಾರು ಸಹಾಯ ಮಾಡಬೇಕಾದ ಅಗತ್ಯವಿಲ್ಲ, ನಾವಿಬ್ರೇ ಅಂಡರ್ ಗ್ರೌಂಡ್ ಅಲ್ಲಿ ಮನೆ ಕಟ್ತೀವಿ. ನೆಲದ ಕೆಳಗೆ ಅಂದ್ರೆ ಹಾವು ಕೆಟ್ಟ ಹುಳುಗಳಿರುತ್ತೆ, ಅಲ್ಲಿ ಮನೆ ಕಟ್ಟಿ ನಮ್ಮನ್ನ ಸಾಯಿಸ್ಬೇಕು ಅನ್ಕೊಂಡಿದ್ಯಾ? ಇಬ್ರು ಸೊಸೆಯರು ಸೇರಿ? ಅದೇನ್ ಮಾತು ಅತ್ತೆ, ಚಳಿ ಘೋರವಾಗಿದೆ, ಹೊಸ ಮನೆ ಕಟ್ಕೊಳ್ಳೋದಕ್ಕೆ ದುಡ್ಡಿಲ್ಲ, ಅದಕ್ಕೆ ಅಂಡರ್ ಗ್ರೌಂಡ್ ಮನೆ ಕಟ್ಕೊಳ್ಳೋಣ ಅಂತ ಕೇಳ್ತಾ ಇದೀವಿ. ಊರೆಲ್ಲ ನಗ್ತಾರೆ, ನಮ್ಮ ಮರ್ಯಾದೆ ಏನಾಗ್ಬೇಕು? ಆದ್ರೂ ನೀವೇನ್ ಇಂಜಿನಿಯರಾ? ಮನೆ ಕಟ್ಟೋದು ನಿಮಗ್ ಗೊತ್ತಾ? ಅದೆಲ್ಲ ಅತ್ತೆ, ನೀವಾದ್ರೂ ಹೇಳಿ ಮಾವಯ್ಯ. ನಿಮ್ಮತ್ತೆ ನನ್ ಮಾತು ಕೇಳಿಸ್ಕೊತಾಳೆ ಅಂತ ನೀವ್ ಅಂದ್ಕೋತಿದ್ದೀರಮ್ಮ. ಶಾರದ ಕೋಪದಿಂದ ನೋಡುತ್ತಾಳೆ ಪ್ರಸಾದನ ಕಡೆಗೆ. ಪ್ರಸಾದ್ ತಲೆ ತೆಗಿಸುತ್ತಾನೆ. ನಾಳೆ ಮನೆ ಬಿದ್ದೋದ್ರೆ ಜವಾಬ್ದಾರಿ ಯಾರ್ದು? ಹಾಗೇನೂ ಆಗಲ್ಲ ಅತ್ತೆ, ನಮ್ಮನ್ನು ನಂಬಿ. ಯಾರ ಕರ್ಮಕ್ಕೆ ಯಾರ ಜವಾಬ್ದಾರಿ? ಹೋಗಿ ಅಗದ್ಕೊಳ್ಳಿ, ನಾವು ಈ ಮನೆ ಬಿಟ್ಟು ಎಲ್ಲಿಗೂ ಬರೋದಿಲ್ಲ ಎಂದು ಹೇಳಿದ್ದರಿಂದ ಅಂಡರ್ ಗ್ರೌಂಡ್ ಅಲ್ಲಿ ಮಣ್ಣಿನ ಗೋಡೆಯಿಂದ ಮನೆ ಕಟ್ಟುತ್ತಾರೆ. ಬೆಳಕು, ದಾರಿ, ಒಲೆ, ಕೂತ್ಕೊಳ್ಳೋದಕ್ಕೆ ಅನುಕೂಲವಾಗಿ ಇರುವ ಮಣ್ಣಿನ ಸೋಫಾ ಕುರ್ಚಿಗಳು ಎಲ್ಲವನ್ನೂ ತಯಾರು ಮಾಡುತ್ತಾರೆ. ನೋಡೋದಕ್ಕೆ ಚಿಕ್ಕದೇ, ಆದರೆ ಅದು ಬಲವಾದ ಮನೆ. ಮೊದಲಿನ ರಾತ್ರಿ ಅತ್ತೆ ಮಾವಂದಿರು ಒಳಗಡೆಗೆ ಬಂದು ಅಲ್ಲಿರುವುದೆಲ್ಲ ನೋಡಿ ಅವಕ್ಕಾಗುತ್ತಾರೆ. ಅಯ್ಯೋ, ಇಲ್ಲಿ ಚಳಿ ಇಲ್ವೇ? ಮೇಲ್ಮನೆಗಿಂತ ಬೆಚ್ಚಗಿದೆ, ಇನ್ ಮೇಲಿಂದ ಎಲ್ಲರೂ ಇಲ್ಲೇ ಇರೋಣ ಎಂದು ಶಾರದಾ ಸಂತೋಷದಿಂದ ಹೇಳಿದ್ದರಿಂದ ಎಲ್ಲರೂ ಸಂತೋಷ ಪಡುತ್ತಾರೆ. ಇನ್ನು ಆ ದಿನದಿಂದ ಅಂಡರ್ ಗ್ರೌಂಡ್ ಅಲ್ಲಿ ಕಟ್ಟಿಕೊಂಡ ಮನೆಯಲ್ಲಿ ವಾರಗಿತ್ತಿಯರು ಆನಂದದಿಂದಿರುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ. ಅತ್ತೆ ಶಾರದಾ ಸೊಸೆ ಅನಾಮಿಕಂಗೆ ಅನ್ನ ತಿನ್ನಿಸ್ತಾ ಇರ್ತಾಳೆ.
ನಮ್ಮ ಅತ್ತೆ ಸೊಸೆರೆ ಕಥೆಯಲ್ಲಿ ನಾವು ಹೇಳುವ ಮಾತುಗಳು ನನ್ನ ಸೊಸೆ ಹೆಸರಲ್ಲಿರುವ ಪ್ರೇಮದಿಂದಲೇ. ನಮ್ಮ ಕಥೆಗಳು ನಿಮ್ಗೆ ಸೇರ್ಬೇಕು ಅಂದ್ರೆ ನಮ್ಮ ಅನಾಮಿಕಾ ಕನ್ನಡ ಸ್ಟೋರೀಸ್ ಅನ್ನುವ ಚಾನೆಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಅತ್ತೆ ಪ್ರೇಮ ಆಪ್ಯಾಯತೆ ನನಗೆ ಧೈರ್ಯ. ಆ ಧೈರ್ಯವೇ ಈ ವಿಡಿಯೋಗಳಿಂದ ನಿಮ್ಮೆದುರು ಬರ್ತಾ ಇದ್ದೀನಿ. ನಮ್ಮ ಕುಟುಂಬ ಚಿಕ್ಕದಾದರೂ ನಮ್ಮ ಮನಸ್ಸುಗಳು ಬಹಳ ದೊಡ್ಡದು. ಆ ಮನಸ್ಸಿನಲ್ಲಿ ನಿಮಗ್ ಕೂಡ ಜಾಗ ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ನೀವು ನಮ್ಮ ಅನಾಮಿಕಾ ಕನ್ನಡ ಸ್ಟೋರೀಸ್ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಸರಿನಾ? ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮ್ಮ ಶ್ರಮಕ್ಕೆ ಆಶೀರ್ವಾದ ಕೊಡುವಂಥದ್ದು. ನಮ್ಮ ಅತ್ತೆ ಸೊಸೆರ ಕಥೆಗಳು ನಿಮ್ಮ ಮನೆಗೆ ಬರಬೇಕು ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಕಥೆಯೊಳಗೆ ಹೋಗೋಣವಾ? ಚಂದವಾದ ಮನೆ, ಅಂದವಾದ ಕುಟುಂಬ. ಸೊಸೆ ಅನಾಮಿಕಾ ಅಡಿಗೆ ಮಾಡುತ್ತಾ ಇರುವಾಗ ಕಿಚನ್ ಒಳಗೆ ರಮೇಶ್ ಬರ್ತಾನೆ. ಅನಾಮಿಕಾ, ಪಟ್ಟಣದಲ್ಲಿ ಇರ್ತಾ ಇರುವ ಅವಳ ಅಣ್ಣನ ಮನೆಗೆ ಹೋಗೋಣ ಅಂತ ಅಮ್ಮ ಹೇಳ್ತಾ ಇದ್ರೆ ನೀನೇನಕ್ಕೆ ಬೇಡ ಅಂತಿದ್ಯೋ ನನಗರ್ಥವಾಗ್ತಿಲ್ಲ. ನಾನೊಂದು ಕೇಳ್ತೀನಿ, ನಿಜ ಹೇಳ್ತೀರಾ? ನಿಜ ನಿನ್ಗಲ್ಲದೆ ಇನ್ಯಾರಿಗೆ ಹೇಳ್ತೀನಿ ಅನಾಮಿಕಾ? ಇದ್ದಕ್ಕಿದ್ದ ಹಾಗೆ ಅತ್ತೆ ಅವರ ಅಣ್ಣಯ್ಯ, ಏನೋ ಹೆಸರು ನಿಮ್ಮ ದೊಡ್ಡಪ್ಪಂದು? ಸುದರ್ಶನ್. ಸುದರ್ಶನ್ ಯಾವತ್ತೂ ಇಲ್ಲದ್ದು ಫೋನ್ ಮಾಡಿ ನಮ್ಮೆಲ್ಲರನ್ನು ಏಕೆ ಪಟ್ನಕ್ಕೆ ಬರಬೇಕು ಅಂತ ಹಠ ಹಿಡಿತಾ ಇದ್ದಾರೆ. ಅಲ್ಲಿ ನಮಗೆ ಒಳ್ಳೆ ಲಾಭ ಬರುವ ಬಿಸ್ನೆಸ್ ಮಾಡಿಸೋದಕ್ಕೆ ಅನಾಮಿಕಾ. ನೀವು ಮಾವಯ್ಯ ಅತ್ತೆ ಏನ್ ಓದ್ಕೊಂಡಿದ್ದೀರಾ? ಏನ್ ಬಿಸ್ನೆಸ್ ಮಾಡ್ತೀರಾ? ಅನ್ನ ಕೊಡುವ ಹೊಲವನ್ನು ಮಾರಿ ಆ ದುಡ್ಡನ್ನು ತಗೊಂಡೋಗಿ ಅವನ ಕೈಯಲ್ಲಿ ದುಡ್ಡು ಕೊಡ್ತೀರಾ? ಇನ್ನೆಷ್ಟು ಕಾಲ ಅನಾಮಿಕಾ ಈ ಹಳ್ಳಿನಲ್ಲಿರೋದು? ಇಲ್ಲೇ ಇದ್ದು ಕೂಲಿ ಕೆಲಸ ಮಾಡ್ಬೇಕಾ? ಮಾವ ಹೇಳಿದ ವ್ಯಾಪಾರ ಮಾಡಿದ್ರೆ ಚೆನ್ನಾಗಾಗ್ತೀವಲ್ಲ. ಪಟ್ಟಣದಲ್ಲಿ ನಿಮ್ ಮಾವಯ್ಯ ಏನ್ ಬಿಸ್ನೆಸ್ ಮಾಡ್ತಾರ ಹೇಳಿ? ನಮ್ಮ ಮಾವನ ಬಗ್ಗೆ ಕೇಳಿದ್ದೆ ಹೊರತು ನಾನು ಯಾವತ್ತೂ ಪಟ್ಟಣಕ್ಕೆ ಹೋಗಿಲ್ಲ. ಅವರು ಮಾಡ್ತಾ ಇರುವ ವ್ಯಾಪಾರದ ಬಗ್ಗೆ ಕೂಡ ಕೇಳಲಿಲ್ಲ. ಇಲ್ಲ ಅಂದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಮುಂದೆ ಫೋಟೋ ತೆಗೆದು ಕಳಿಸ್ತಾ ಇರ್ತಾನೆ. ಅದನ್ನ ನೋಡಿ ನಮ್ಮಮ್ಮ ಸಂತೋಷ ಪಡ್ತಾಳೆ. ಇತ್ತ ಹೊಲನ ಮಾರ್ತಾ ಇದ್ದೀರಾ, ಆ ದುಡ್ಡನ್ನ ತಗೊಂಡ್ ಹೋಗಿ ನಿಮ್ ಮಾವನ ಕೈಲಿ ಕೊಡ್ಬೇಕು ಅಂತ ನೋಡ್ತಾ ಇದ್ದೀರಾ. ಅದೆಲ್ಲ ಒಳ್ಳೇದು ಅಲ್ಲ ಅಂತ ಅನಿಸ್ತಾ ಇದ್ದೀರಿ. ಎಲ್ಲವನ್ನು ನಿನಗೆ ನೀನೇ ಊಹಿಸ್ಕೊಂಡ್ರೆ ಹೇಗೆ ಅನಾಮಿಕಾ? ನಾನು ಎಷ್ಟೇ ಹೇಳಿದ್ರು ನಿಮ್ಗೆ ಕೇಳೋದಿಲ್ಲ. ಅಲ್ಲಿ ಹೋದ ನಂತರ ನಿಮ್ಗೆ ಅರ್ಥವಾಗುತ್ತೆ. ರಮೇಶ್ ಏನು ಮಾತನಾಡದೆ ಹೊರಟು ಹೋಗುತ್ತಾನೆ. ಇನ್ನು ಸರ್ಪಂಚ್ ಮಾಧವಯ್ಯನ ಮನೆಯಲ್ಲಿ ಶಾರದಾ ಪ್ರಸಾದ್ ಅವರು ಕೂತಿರುತ್ತಾರೆ. ಪ್ರಸಾದ್ ಅವರೇ, ದುಡ್ಡೆಲ್ಲ ಜೋಡಿಸಿದ್ದೀನಿ, ಅದಕ್ಕೆ ನಿಮ್ಗೆ ಹೇಳ್ಕಳ್ಸಿದ್ದೀನಿ. ದುಡ್ಡು ಈಗ ತಗೊಂತೀರಾ ಇಲ್ಲ ಪಟ್ನಕ್ಕೆ ಹೋಗುವಾಗ ತಗೊಂತೀರಾ? ಈಗಲೇ ತಗೊಂತೀನಿ ಸರ್ಪಂಚ್ ಅವರೇ. ಅಂದ್ರೆ ಇರಿ, ದುಡ್ಡಿನ ಚೀಲ ರೂಮ್ ಒಳಗಿದೆ, ನಾನು ಹೋಗಿ ತಗೊಂಡ್ಬರ್ತೀನಿ ಎಂದು ಮಾಧವಯ್ಯ ಹೊರಟು ಹೋಗುತ್ತಾನೆ. ಮತ್ತೊಂದು ಕಡೆ ಕಾಲೇಜ್ ಗ್ರೌಂಡ್ ನಲ್ಲಿ ವಿನೋದ್ ಸುಮತಿ ದಿಗಿಲಿನಿಂದ ಕೂತಿರುತ್ತಾರೆ. ಸುಮತಿ, ನೀನಾದ್ರೂ ಅತ್ತಿಗೆಗೆ ಅರ್ಥವಾಗುವ ಹಾಗೆ ಹೇಳ್ಬೋದಲ್ಲ? ನಾನು ಎಷ್ಟೇ ಹೇಳಿದ್ರು ಅದಕ್ಕೆ ಕೇಳಿಸ್ಕೊತಾ ಇಲ್ಲ ಅಣ್ಣಯ್ಯ. ಪಟ್ನಕ್ಕೆ ಹೋದ್ರೆ ನಮ್ಮ ಬದುಕು ಬದಲಾಗುತ್ತೆ. ದೊಡ್ಡ ದೊಡ್ಡ ಓದ್ಬೋದು, ನಮ್ಮ ಓದಿಗೆ ತಕ್ಕ ಜಾಬ್ ಬರುತ್ತೆ. ಅತ್ತಿಗೆನ ಒಪ್ಸೋದು ಒಂದು ಅಣ್ಣಯ್ಯನಿಂದಲೇ ಸಾಧ್ಯವಾಗುತ್ತೆ. ದೊಡ್ಡಣ್ಣ ಹಿಂಗೆ ಅಷ್ಟೊಂದು ಸೀನ್ ಇಲ್ಲ. ಅದಕ್ಕೆ ಹೇಳಿದಕ್ಕೆ ತಲೆ ಆಡಿಸ್ತಾನೆ. ಬೇಡ ಅಂದ್ರೆ ಬೇಡ ಅಂತಾನೆ, ಹೋಗೋಣ ಅಂದ್ರೆ ಹೋಗೋಣ ಅಂತಾನೆ. ಅಂದ್ರೆ ನಾವು ಇದೇ ಹಳ್ಳಿನಲ್ಲಿ ಇರ್ತಾ ಇದೇ ಟೌನ್ ನಲ್ಲಿ ಚಿಕ್ಕ ಕಾಲೇಜಲ್ಲಿ ಓದ್ಕೊಂತಾ ಇರ್ಬೇಕಾ? ನಿಮ್ ದುಃಖ ನನಗೆ ಹೇಳ್ತೀಯ, ಆದ್ರೆ ನನ್ ದುಃಖನ ನಾನು ಯಾರಿಗೆ ಹೇಳಿ ಅಣ್ಣಯ್ಯ? ವಿನೋದ್ ಮೌನವಾಗಿರುತ್ತಾನೆ. ಹಾಗೆ ಆ ದಿನ ಕಳೆಯುತ್ತದೆ. ಮಾರನೇ ದಿನ ಶಾರದಳ ಕುಟುಂಬ ದುಡ್ಡನ್ನು ತೆಗೆದುಕೊಂಡು ಟ್ರೈನಲ್ಲಿ ಪಟ್ಟಣಕ್ಕೆ ಹೊರಡುತ್ತದೆ. 3 ಗಂಟೆಯ ನಂತರ ಸುದರ್ಶನ್ ಇರ್ತಾ ಇರುವ ಫ್ಲಾಟ್ಗೆ ಇಳಿಯುತ್ತಾರೆ ಅವರೆಲ್ಲರೂ. ತಂಗಿಯಮ್ಮ, ದುಡ್ಡು ತಗೊಂಡ್ಬಂದ್ರ? ನಾನು ಹೇಳಿದ್ದೇನಲ್ಲ ಅತ್ತೆ, ನಿಮ್ಮ ಅಣ್ಣಯ್ಯ ದುಡ್ಡಿನ ಮನುಷ್ಯ ಅಂತ. ನೀನು ಬಾಯಿ ಮುಚ್ಚು, ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡ. ಅದಲ್ಲ ಅತ್ತೆ, ನಾವು ಬರ್ತಲೇ ಹೇಗಿದ್ದೀರಾ ಅಂತ ಕೇಳ್ಬೇಕಲ್ಲ. ದುಡ್ಡು ತಗೊಂಡ್ಬಂದಿದ್ದೀರಾ ಅಂತ ಕೇಳ್ತಾರೆ ಹೆಂಗೆ? ದುಡ್ಡಿನ ಮನುಷ್ಯ ಅಂತ ಅರ್ಥವಾಗ್ತಿಲ್ವಾ? ನನ್ನ ಉದ್ದೇಶ ಅದಲ್ಲಮ್ಮ, ದುಡ್ಡು ಜಾಗೃತಿಯಾಗಿದೆ ಅಲ್ವಾ? ದಾರಿಲಿ ಏನಾದ್ರೂ ಕಳ್ತನ ಆಯ್ತಾ ಅಂತ ಕೇಳ್ದೆ. ಕಳ್ತನ ಆಗಿಲ್ಲ ಮಾವಯ್ಯ, ಅಮ್ಮನ ಹತ್ರ ಜಾಗೃತಿಯಾಗೇ ಇದೆ. ಸರಿ ಸರಿ, ಎಲ್ರಿಗೂ ಬಿರಿಯಾನಿ ತರಿಸಿದ್ದೀನಿ, ಹೋಗಿ ತಿನ್ನಿ ಎಂದು ಹೇಳುತ್ತಾನೆ. ಬಿರಿಯಾನಿ ಅನ್ನುತ್ತಲೇ ಎಲ್ಲರೂ ಸಂತೋಷ ಪಡುತ್ತಾರೆ. ಹೋಗಿ ಆನಂದದಿಂದ ಬಿರಿಯಾನಿ ತಿಂತಾ ಇರ್ತಾರೆ. ಅನಾಮಿಕಾ ಮಾತ್ರ ತಿನ್ನದೆ ಆ ಮನೆಯನ್ನು ಗಮನಿಸುತ್ತಾ ಇರ್ತಾಳೆ. ಆ ಮನೆಯಲ್ಲಿ ಯಾರು ಕಾಣಿಸ್ತಾ ಇರ್ಲಿಲ್ಲ. ದೊಡ್ಡಪ್ಪ, ಹೇಳುತ್ತಾಯಿ, ಮನೆಯಲ್ಲಿ ದೊಡ್ಡಮ್ಮ, ತಂಗಿ, ತಮ್ಮಂದ್ರು ಯಾರು ಕಾಣಿಸ್ತಾನೆ ಇಲ್ಲ. ಅಯ್ಯೋ, ನಾನು ಮದುವೆ ಮಾಡ್ಕೊಂಡಿಲ್ಲಮ್ಮ ಎಂದು ಹೇಳುತ್ತಲೇ ಅನಾಮಿಕಾ ಆಶ್ಚರ್ಯದಿಂದ, ಏನು ದೊಡ್ಡಪ್ಪ ನೀನ್ ಹೇಳ್ತಾ ಇರೋದು? ನೀನು ಮದುವೆ ಮಾಡ್ಕೊಂಡಿಲ್ವಾ? ಸೊಸೆ, ಬಿರಿಯಾನಿ ಆಗಿ ಹೋಗ್ತಾ ಇದೆ, ತಿನ್ನುವಂತೆ ಬಾ. ಹೋಗುತ್ತಾಯಿ, ಹೋಗಿ ಬಿರಿಯಾನಿ ತಿನ್ನು ಎಂದು ಸುದರ್ಶನ್ ಹೊರಟು ಹೋಗುತ್ತಾನೆ. ಅನಾಮಿಕಾ ಇಷ್ಟದಿಂದ ಒಂದು ಬೆಡ್ರೂಮ್ ಒಳಗೆ ಹೋಗುತ್ತಾಳೆ. ಡೈನಿಂಗ್ ಟೇಬಲ್ ಹತ್ರ ಎಲ್ರು ಆನಂದದಿಂದ ಬಿರಿಯಾನಿ ತಿಂತಾ ಇರ್ತಾರೆ. ಮಗು ರಮೇಶು, ಸೊಸೆ ಎಲ್ಲೋ, ಎಲ್ಲಿಗೆ ಹೋಗಿದ್ದಾಳೆ? ಬಿಟ್ಟು ಬಿಡಮ್ಮ, ಅವಳು ಅಷ್ಟೇ, ನಾವು ತಿಂದಿದೀವಲ್ಲ, ತಿಂದೇ ಇದ್ರೆ ಅವಳಿಗೆ ಹಸುವೆ ಆಗುತ್ತೆ ಎಂದು ರಮೇಶ್ ಬಿರಿಯಾನಿ ಆನಂದದಿಂದ ತಿಂತಾ ಇರ್ತಾನೆ. ಹಾಗೆ 6 ತಿಂಗಳು ಕಳೆಯುತ್ತದೆ. ಪೂರ್ತಿಯಾಗಿ ಹಾಳಾಗಿ ಹೋಗಿ ಬಿದ್ದು ಹೋಗಲಿಕ್ಕೆ ಸಿದ್ಧವಾಗಿರುವ ಹಳೆಯ ಮನೆ ಹತ್ತಿರ ಕಿಟ್ಟಯ್ಯ ರಾಧಮ್ಮ ಅನ್ನುವ ರೈತ ದಂಪತಿಗಳು ಇರುತ್ತಾರೆ.
ಏನಾಯ್ತಯ್ಯ, ಈ ಮನೆ ಹತ್ರ ಕರ್ಕೊಂಡ್ ಬಂದಿದ್ಯಾ? ಈ ಮನೆ ಯಾರದ್ದು ಗೊತ್ತಲ್ವಾ? ಗೊತ್ತು ರಾಧಮ್ಮ, ನನ್ನ ತಂಗಿ ಅನಾಮಿಕಾ ಸಂಸಾರಕ್ಕೆ ಬಂದ ಮನೆ. ಈಗ ನಾವು ಏನ್ ಮಾಡ್ಬೇಕು ಅದು ಹೇಳು. ಈ ಮನೆನ ನಾವು ಶುಭ್ರ ಮಾಡ್ಬೇಕು ರಾಧಮ್ಮ. ಯಾಕಯ್ಯ? ಅನಾಮಿಕಾ ಅವರು ಪಟ್ನಕ್ಕೆ ಹೋಗಿದ್ದಾರಲ್ಲ. ನಮ್ಮ ಶಾರದಾ ಅತ್ತೆ ಅವರ ಅಣ್ಣಯ್ಯ ಆದ ಸುದರ್ಶನ್ ಇದ್ದಾನಲ್ಲ, ಬಿಸ್ನೆಸ್ ಮಾಡಿಸ್ತೀನಿ ಅಂತ ನೆಂಟ್ರನ್ನ ಮೋಸ ಮಾಡ್ತಾ ಇದ್ದಾನಲ್ಲ, ಅವನೇ ಅಲ್ವಾ? ಹಾ, ಅವನೇ. ಈ ಸಲ ಅವನ ಮಾಯ ಬಲೆಯಲ್ಲಿ ನಮ್ಮ ಶಾರದತ್ತೆ ಸಿಕ್ಕಾಕೊಂಡಿದ್ದಾಳೆ. ಹೊಲ ಹೋಯ್ತು, ದುಡ್ಡು ಹೋಯ್ತು. ಆ ಅಣ್ಣಯ್ಯ ಮೋಸ ಮಾಡಿ ಓಡೋಗಿದ್ದಾನೆ. ಮತ್ತೆ ಎಲ್ಲ ತಿರುಗಿ ಹಳ್ಳಿಗೆ ಬರ್ತಾ ಇದ್ದಾರೆ. ಈ ಮನೆಯಲ್ಲೇ ಇರ್ಬೇಕು ಅಂದ್ಕೊಂಡಿದ್ದಾರೆ. ಈಗ ನಾವು ಈ ಮನೆನ ಮುಟ್ಟಿದ್ರೆ ಎಲ್ಲ ಬಿದ್ದು ಹೋಗಲಿಕ್ಕೆ ಸಿದ್ಧವಾಗಿದೆ. ಇಲ್ಲಿ ನಾವು ಶುಭ್ರ ಮಾಡೋದಕ್ಕೆ ಏನಿದೆ ಹೇಳಿ? ಹಾಗಲ್ಲ ರಾಧಮ್ಮ, ಮನೆ ಸುತ್ತಮುತ್ತಲೂ ಶುಭ್ರ ಮಾಡೋಣ ಬಾ. ಸರಿ ಬಿಡಿ ಎಂದು ಇಬ್ಬರು ಸೇರಿ ಮನೆಯ ಸುತ್ತಮುತ್ತಲೂ ಶುಭ್ರ ಮಾಡುತ್ತಾ ಇರುವಾಗ ಅನಾಮಿಕಳ ಕುಟುಂಬ ದಿಗಿಲಿನಿಂದ ದುಃಖದಿಂದ ಮನೆಗೆ ಬರುತ್ತದೆ. ಕಿಟ್ಟಯ್ಯ ರಾಧಮ್ಮರು ಮಾತನಾಡುತ್ತಾರೆ. ತಂಗಿ, ನೀನ್ ಹೇಳಿದ ಹಾಗೆ ಮನೆ ಸುತ್ತಮುತ್ತಲೂ ಶುಭ್ರ ಮಾಡಿದ್ದೀವಿ. ಇನ್ನು ಮನೆಯೊಳಗೆ ನಿಮ್ಮ ಅತ್ತೆ ಸಸ್ಯರು ಕ್ಲೀನ್ ಮಾಡ್ಕೊಳ್ಳಿ. ಅಡುಗೆ ಮಾಡ್ಕೊಳ್ಳೋದಕ್ಕೆ ತರಕಾರಿ ಏನಾದ್ರೂ ತಂದ್ಕೊಡು ಅಂತೀಯಾ? ತರಕಾರಿ ಜೊತೆಗೆ 2 kg ಅಕ್ಕಿ ಕೂಡ ತಗೊಂಬ ಅಣ್ಣಯ್ಯ. ಹಾಗೆ ತಂಗಿ ಎಂದು ಕಿಟ್ಟಯ್ಯ ರಾಧಮ್ಮ ಸೇರಿ ಅಲ್ಲಿಂದ ಹೊರಡುತ್ತಾರೆ. ಅತ್ತೆ ಸೊಸೆಯರು ಸೇರಿ ಆ ಹಳೆ ಮನೆಯನ್ನು ಕ್ಲೀನ್ ಮಾಡ್ತಾರೆ. ಮನೆಯೊಳಗೆ ದಿಗಿಲಿನಿಂದ ಕೂತಿರ್ತಾರೆ. ಕಿಟ್ಟಯ್ಯ ಕಿರಾಣ ಸಾಮಾನು ತಗೊಂಡ್ಬಂದು ಕೊಡ್ತಾನೆ. ತಂಗಿ, ಅನ್ನ ತಿಂದ ಮೇಲೆ ನೀನು ಬಾವ ನಮ್ಮ ಮನೆಗೆ ಬನ್ನಿ. ಮೊದಲೇ ಇದು ಚಳಿಗಾಲ, ಮಂಜು ಘೋರವಾಗಿ ಬೀಳ್ತಾ ಇದೆ, ಚಳಿನ ತಡಿಲಾರ್ರಿ. ನಾನು ಅವರು ಮಾತ್ರನೇ ಬರೋದೇನ ಅಣ್ಣಯ್ಯ? ನಮ್ಮತ್ತೆ ಅವ್ರ್ಯಾರು ಬೇಡ ತಂಗಿ, ಅವ್ರು ಮಾಡ್ಕೊಂಡ ಪಾಪ ಅವರು ಅನುಭವಿಸ್ಬೇಕು. ನಮ್ಮ ಅತ್ತೆಯವರು ಬರದೆ ನಾನು ಬರಲ್ಲ ಅಣ್ಣಯ್ಯ. ಸರಿ, ಮತ್ತೆ ನಿನ್ನಿಷ್ಟ ಎಂದು ಕಿಟ್ಟಯ್ಯ ಹೊರಟು ಹೋಗುತ್ತಾನೆ. ಅನಾಮಿಕಾ ಆ ಹಳೆ ಮನೆಯ ಹೊರಗೆ ಅಡುಗೆ ಮಾಡ್ತಾ ಇರ್ತಾಳೆ. ರಾತ್ರಿ ಆಗುತ್ತದೆ. ಮಂಜಿನ ಮಳೆ ಬೀಳ್ತಾ ಇರುತ್ತೆ. ಹರಿದ ಬೆಡ್ಶೀಟ್ ಹೊತ್ಕೊಂಡು ಮಲಗಿರ್ತಾರೆ ಅವರೆಲ್ಲ. ಹಾಗೆ ರಾತ್ರಿ ಕಳೆಯುತ್ತದೆ. ಮಾರನೇ ದಿನ ಬೆಳಿಗ್ಗೆ ಊರಿನಲ್ಲಿ ಗ್ರಾಮ ಸರ್ಪಂಚ್ ಮಾಧವಯ್ಯ ಚಳಿಗಾಲದಲ್ಲಿ ಬಡವರಿಗೆ ಬೆಡ್ಶೀಟ್ ಹಂಚ್ತಾ ಇದ್ದಾರೆ ಅಂತ ಶಾರದಾ ತಿಳಿದುಕೊಳ್ಳುತ್ತಾಳೆ. ಸೊಸೆ, ಊರಿನ ಸರ್ಪಂಚ್ ಮಾಧವಯ್ಯನವರು ಬಡವರಿಗಾಗಿ ಬೆಡ್ಶೀಟ್ ಹಂಚ್ತಾ ಇದ್ದಾರೆ ಅಂತ ತಿಳಿತು. ನಾನು ನಿಮ್ಮ ಮಾವಯ್ಯ ಅಲ್ಲಿಗೆ ಹೋಗ್ತಾ ಇದ್ದೀವಿ ಎಂದು ಹೇಳುತ್ತಲೇ ಅನಾಮಿಕಾ ದುಃಖದಿಂದ ಕಣ್ಣೀರು ಹಾಕುತ್ತಾಳೆ. ದುಃಖ ಪಡಬೇಡಮ್ಮ ಸೊಸೆ, ಎಲ್ಲಾ ದಿನ ಒಂದೇ ತರ ಇರಲ್ಲ. ಹೇಗಿದ್ದ ನಮ್ಮ ಕುಟುಂಬ ಹೇಗೆ ತಯಾರತ್ತು ಅತ್ತೆ? ಅದಕ್ಕೆ ಕಾರಣ ನಾನೇ ಅಂತ ಗೊತ್ತು ಸೊಸೆ. ಆದ್ರೆ ಈಗ ನಡೆದಿದ್ದು ನೆನೆಸ್ಕೊಂಡು ದುಃಖ ಪಡಿದ್ರೆ ಹೇಗೆ ಹೇಳು? ನಾನು ಬೆಡ್ಶೀಟ್ಗಾಗಿ ಹೋಗ್ತಾ ಇದ್ದೀನಿ. ನಾನು ಕೂಡ ಬರ್ತೀನಿ, ಬನ್ನಿ ಅತ್ತೆ ಎಂದು 3 ಮನೆಯಿಂದ ಹೊರಡುತ್ತಾರೆ. ಮಾಧವಯ್ಯ ಎಲ್ಲ ಬಡವರ ಜೊತೆ ಶಾರದಾಳ ಕುಟುಂಬಕ್ಕೆ ಕೂಡ ಬೆಡ್ಶೀಟ್ ಕೊಡ್ತಾನೆ. ಎಲ್ಲರ ಕಣ್ಣಿನಲ್ಲೂ ನೀರು ಬರುತ್ತೆ. ಎಲ್ಲರೂ ಮನೆಗೆ ಬರುತ್ತಾರೆ. ಆ ದಿನ ರಾತ್ರಿ ಬೆಚ್ಚಗೆ ಎಲ್ಲರೂ ಮಲಗುತ್ತಾರೆ. ಆ ಸಂತೋಷ ಅನಾಮಿಕಂಗೆ ಜೀವನದಲ್ಲಿ ಸಿಕ್ಕ ಅತಿ ದೊಡ್ಡ ಬಹುಮಾನ ಅನಿಸುತ್ತದೆ. ಆ ರಾತ್ರಿ ಆ ಮಣ್ಣಿನ ಮನೆಯಲ್ಲಿ ಚಳಿ ಇನ್ನೂ ಇರುತ್ತದೆ. ಬಡತನವೂ ಹಾಗೆ ಇರುತ್ತೆ. ಈ ಚಳಿಗಾಲ ಕೂಡ ಕಳೆದು ಹೋಗುತ್ತೆ. ನಮ್ಮವರ ಭವಿಷ್ಯತ್ತು ಮಾತ್ರ ಬೆಚ್ಚಗೆ ಇರಬೇಕು, ಆನಂದದಿಂದ ಇರಬೇಕು. ಚಳಿಯಲ್ಲಿ ಕೂಡ ತಾಯಿಯ ಹೃದಯ ಎಷ್ಟು ಬೆಚ್ಚಗೆ ಇರುತ್ತದೆಯೋ ಆ ಚಿಕ್ಕ ಮನೆಯಲ್ಲಿ ಆ ರಾತ್ರಿ ಅನಾಮಿಕಾಳ ರೂಪದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಇನ್ನು ಆಗಿನಿಂದ ಪ್ರತಿಯೊಬ್ಬರು ಅನಾಮಿಕಾ ಹೇಳಿದ ಹಾಗೆಯೇ ನಡೆದುಕೊಳ್ಳುತ್ತಾ ಸಂತೋಷದಿಂದ ಜೀವಿಸಲಿಕ್ಕೆ ಶುರು ಮಾಡುತ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಾರದಾ. ಅತ್ತೆ ಸೊಸೆಯರಿಲ್ಲದ ಕುಟುಂಬವಿರಲ್ಲ. ಮುನಿಸು, ಜಗಳ, ತುಂಟತನ, ತಮಾಷೆ, ಸಂತೋಷಗಳು, ಸಂದೇಶಗಳು ಇದೆಲ್ಲವನ್ನು ನಿಮಗೆ ಅನಾಮಿಕಾ ಕನ್ನಡ ಸ್ಟೋರೀಸ್ ಚಾನೆಲ್ನಿಂದ ತಿಳಿಸುವ ಪ್ರಯತ್ನ ಮಾಡ್ತಾ ಇದ್ದೀವಿ. ಮಿಸ್ ಆಗದೆ ಬೆಲ್ ಐಕಾನ್ ಕೂಡ ಹೊಡೀರಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮ್ಮ ಉತ್ಸಾಹವನ್ನು ಮತ್ತಷ್ಟು ಹೆಚ್ಚಿಸುತ್ತೆ. ಮತ್ತೇನಕ್ಕೆ ತಡ, ಈಗಲೂ ಸಬ್ಸ್ಕ್ರೈಬ್ ಮಾಡಿಬಿಡಿ.